ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೆ ನಾನು ಆತ್ಮೀಯವಾಗಿ ನಮಸ್ಕರಿಸುತ್ತೇನೆ. ಈಗಾಗಲೇ 2 ಮುಕ್ಕಾಲಾಗಿದೆ. ಮೊದಲನೇದಾಗಿ ಬಹಳ ಸಂತೋಷ ಆಯಿತು. ಶಿವಗಂಗಾ ಬಸವರಾಜ್ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ನಿಗಮ ಮಂಡಳಿಯ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಭಿನಂದನೆ ನಿಮಗೆ ಸಲ್ಲಿಸ್ತೀನಿ. ಮತ್ತು ಚನ್ನಗಿರಿ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಬಹಳನೇ ಜವಾಬ್ದಾರಿಯಿಂದ ಪಕ್ಷದ ಒಂದು ಸಂಘಟನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಾನು ಕೂಡ MP ಚುನಾವಣೆಯಲ್ಲಿ 1.5 ವರ್ಷ ಆಯ್ತು ಈಗ MP ಆಗಿ. ಅಪ್ಪಾಜಿಯವ್ರನ್ನ ನೆನೆಸಿದ್ರಿ, ಚನ್ನಗಿರಿ ಕ್ಷೇತ್ರದ ಅಳಿಯಂದ್ರು ಅಂತ. ನಾನು ಹಂಗಿದ್ರೆ ಮಗಳಾಗ್ತೀನಿ ಅನ್ಸುತ್ತೆ, ಹೌದ್ರಾ? ನಮ್ಮ ಅತ್ತೆಯವರ ತವರೂರು. ಅದೇ ರೀತಿ ನಂದು ಅತ್ತೆ ಬಡ್ನಾಳ್ ರಾಜಣ್ಣವರು ಬಹಳ ಹತ್ತಿರದಿಂದ ನಮ್ಮ ಅತ್ತೆಯವರೆಲ್ಲ ಒಂದೇ ಒಂದೇ ಊರಿನಲ್ಲಿದ್ದು ಅವರ ಬಾಲ್ಯದಿಂದಲೂ ನೋಡಿದ್ದಾರೆ ಅವ್ರನ್ನ. ಸೊ ಹಾಗಾಗಿ ಇನ್ನೊಂದು ರೆಕಾರ್ಡ್ ಬ್ರೇಕ್ ಮಾಡಿದ್ರು ನೀವೆಲ್ಲರೂ. ಚನ್ನಗಿರಿ ಕ್ಷೇತ್ರದಲ್ಲಿ MP ಚುನಾವಣೆಯಲ್ಲಿ 10,000 ಲೀಡ್ನಲ್ಲಿ ಗೆಲ್ಲಿಸಿದ್ದೀರಾ. ಪ್ರತಿ ಬಾರಿ ನಾನು ಪಾರ್ಲಿಮೆಂಟ್ನಲ್ಲಿ ಕುತ್ಕೊಂಡಾಗ ಏನೇ ಒಂದು ಕ್ವೆಶ್ಚನ್ ಅವರ್, 0 ಅವರ್ ಅಂತ ಇರುತ್ತೆ. ಆಸ್ ಪಾರ್ಲಿಮೆಂಟೇರಿಯನ್ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನಿಮ್ಮ ಧ್ವನಿಯಾಗಿ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಪ್ರತಿ ಬಾರಿ ನಾನು ಒಂದು ಹೆಜ್ಜೆ ನಾವು ಒಳಗೆ ಹೋಗೋದು ಎಲ್ಲ ಲೋಕಸಭಾ ಸದಸ್ಯರು ಮಕರ ದ್ವಾರ ಅಂತ ಹೇಳ್ತೀವಲ್ಲಿ. ಸೊ ಅಲ್ಲಿ ಸತ್ಯಮೇವ ಜಯತೆ ಅಂತ ಬರ್ದಿರುತ್ತೆ ಅಶೋಕ ಚಕ್ರದಲ್ಲಿ. ಸೊ ಪ್ರತಿ ಬಾರಿ ಆ ಮೆಟ್ಲು ಹತ್ತುವಾಗ ಬೇರೆ ನನ್ನ ಕ್ಷೇತ್ರದ ಜನತೆ ಬಹಳಷ್ಟು ವಿಶ್ವಾಸದಿಂದ ಈ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆ ಅವರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಅಂತ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಪ್ರಾಮಾಣಿಕವಾಗಿ ಇನ್ನು 3.5 ವರ್ಷ ಇದೆ, ಪ್ರಾಮಾಣಿಕವಾಗಿ ಎಲ್ಲರ ನಮ್ಮ ಮಹಿಳೆಯರಾಯಿತು, ರೈತರಾಯಿತು, ಯುವಕರಾಯಿತು, ಇವೆಲ್ಲರ ಸಮಸ್ಯೆಗೆ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತಿನ ದಿನ ನಾವು ಮೊದಲು ಅಮೃತ್ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ ಆಗುತ್ತೆ. ಅಮೃತ್ 2 ಯೋಜನೆ ಚನ್ನಗಿರಿ ಮತ್ತು ಸುಮಾರು 70 ಹಳ್ಳಿಗಳು ಇಲ್ಲಿ ನೀರಿನ ಒಂದು ಡಿಸ್ಟ್ರಿಬ್ಯೂಷನ್ಗೋಸ್ಕರ ಇವತ್ತು ಸುಮಾರು 11 ಕೋಟಿ ಕಾಮಗಾರಿ ಅಮೃತ್ 2 ಯೋಜನೆ. ಅದಕ್ಕೆ ಭೂಮಿ ಪೂಜೆ ಕೂಡ ಮಾಡಿದ್ದೀವಿ. 1 ವರ್ಷದಲ್ಲಿ ಇವತ್ತನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಇದ್ದಾರೆ. ಸೊ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ಇರುವಂತಹ ನಮ್ಮ ಕಾರ್ಯಕರ್ತರು, ಲೀಡರ್ಸು ವರ್ಕ್ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ದಯವಿಟ್ಟು ಅದನ್ನು ಸೂಪರ್ವೈಸ್ ಮಾಡಿ ಅಂತ ನಿಮ್ಮಲ್ಲೂ ಕೇಳ್ಕೊಳ್ತೀನಿ. ಆ್ಯಸ್ MP ನಮಗೆ 5 ಕೋಟಿ ರೂಪಾಯಿ ಬರುತ್ತೆ MP ಲ್ಯಾಂಡ್ಸ್ ಅಂತ. ಆಮೇಲೆ ಇರೋ ಕ್ಷೇತ್ರ 8 ಕ್ಷೇತ್ರ, ಹತ್ತನಹಳ್ಳಿ ಇನ್ನೇನು ವಿಜಯನಗರ ಸೇರುತ್ತೆ, ಇನ್ನು 7 ಕ್ಷೇತ್ರ ದಾವಣಗೆರೆಗೆ ಬರುತ್ತೆ, ಹೌದ್ರಾ? ಸೊ ಈ 8 ಕ್ಷೇತ್ರಕ್ಕೂ ನಾನು 5 ಕೋಟಿ ಅಮೌಂಟು ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕಳೆದ ವರ್ಷ MP ಲ್ಯಾಂಡ್ಸ್ನಲ್ಲಿ ಚನ್ನಗಿರಿ ಕ್ಷೇತ್ರಕ್ಕೆ ಸುಮಾರು 5 ಕೋಟಿಯಷ್ಟು ಶಾಲೆ ಕಾಮಗಾರಿಗೆ 3 ಶಾಲೆಗಳು, ಆಮೇಲೆ ಒಂದು ಮಹಿಳೆಯರಿಗೋಸ್ಕರ ಒಂದು ಸ್ತ್ರೀ ಶಕ್ತಿ ಭವನ ಅಂತ ಅದಕ್ಕೆ ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿದ್ದೀವಿ. ಒಟ್ಟಾರೆ ಚನ್ನಗಿರಿ ಅಂದರೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಸಂತೆಬೆನ್ನೂರು ಕ್ಷೇತ್ರ ಇಲ್ಲೆಲ್ಲ ಹೋದಾಗ ಹೆಣ್ಮಕ್ಳಾಯಿತು, ಅಲ್ಲಿ ಪ್ರತಿಯೊಬ್ಬರು ಕೂಡ ಎಜುಕೇಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ನಮ್ಮ ಜಿಲ್ಲೆಯಲ್ಲೂ ಕೂಡ ರ್ಯಾಂಕ್ ಹೋಲ್ಡರ್ಸು ಚನ್ನಗಿರಿ ಕ್ಷೇತ್ರದವರೇ ಇದ್ದೀರಾ. ಸೊ ನಿಮಗೆಲ್ಲರಿಗೂ ನಾನು ಶುಭಾಶಯಗಳು ಹೇಳಬೇಕು. ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಎಜುಕೇಷನ್ ಕೊಡ್ತಾ ಇದ್ದೀರಾ, ಒಂದು ಒಳ್ಳೆ ಫೌಂಡೇಶನ್ನ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಈ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಮಾಡ್ತಾ ಇರುವಂಥ ಪ್ರಯತ್ನದಲ್ಲಿ ನಿಮ್ಮ MP ಅವರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಮತ್ತು ಇವತ್ತಿನ ದಿನ ನಮ್ಮ ದಾವಣಗೆರೆ ಕಚೇರಿ ಮಂಗಳವಾರ DC ಅಡ್ಮಿನಿಸ್ಟ್ರೇಷನ್ ಕಚೇರಿಯಲ್ಲಿ ಅಲ್ಲಿ MP ಕಚೇರಿ ಇದೆ. ಸೊ ಅಲ್ಲಿ ಕೂಡ ಬರ್ತಾ ಇದ್ದೀರಾ. ಅಲ್ಲಿ ಬಂದಾಗ ಹಾಲೇಶ್ಪುರ, ಚನ್ನಗಿರಿ ಕ್ಷೇತ್ರದಲ್ಲಿ ಬರುವಂತಹ ಹಾಲೇಶ್ಪುರದಲ್ಲಿ, ಆಮೇಲೆ ಅರಳಿಕಟ್ಟೆ, ಚಿಕ್ಕ ಕೊಗಲೂರು ಅಲ್ಲಿ ಮೊಬೈಲ್ ಟವರಿನ ಸಮಸ್ಯೆ ಇದೆ ಅಂತ ಬಂದಿದ್ರು. ಸೊ ಅಲ್ಲಿ ನಮ್ಮ PA ಡೆಲ್ಲಿನಲ್ಲಿರೋರು 3 ಬಾರಿ ಹೋಗಿ ಕಂಡಿದ್ದಾರೆ, ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಷನ್ಸು. ಅವ್ರು ಬಂದು ಸ್ಥಳ ವೀಕ್ಷಣೆ ಕೂಡ ಮಾಡಿದ್ದಾರೆ. ಈಗ ಶೀಘ್ರದಲ್ಲೇ ಮೊಬೈಲ್ ಟವರ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ.
ಮತ್ತು ಇವತ್ತಿನ ದಿನ ನಮ್ಮ ಎಲ್ಲರಿಗೂ ಗೊತ್ತಿದೆ, ಪಕ್ಷ ಅನ್ನೋದು ಕೇವಲ ಜನಪ್ರತಿನಿಧಿಗಳಿಂದ ಮಾತ್ರ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಹೌದ್ರಾ? ನಮ್ಮ ಕಾರ್ಯಕರ್ತರು ನಮ್ಮ ಬಲ ಇದ್ದ ಹಾಗೆ, ನಮ್ಮ ಜೀವನಾಡಿ ಇದ್ದ ಹಾಗೆ. ಸೊ ಈಗ ಶ್ರೀನಿವಾಸ್ ಅವರು ಮಾತಾಡುವಾಗ ಹೇಳಿದರು, ನಿಮ್ಮ ಚುನಾವಣೆಯಲ್ಲಿ ನಿಮ್ಮನ್ನೆಲ್ಲ ಗೆಲ್ಲಿಸ್ಬಿಟ್ಟಿದ್ದೀವಿ, ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ, ಏನು ಮಾಡ್ತೀರಾ ಅಂತ. ಸೊ ನಿಮ್ಮ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ನಿಮ್ಮ ಪರವಾಗಿ ಒಳ್ಳೆ ಅಭ್ಯರ್ಥಿಗಳನ್ನು ಮೊದಲನೆಯದಾಗಿ ಆಯ್ಕೆ ಮಾಡೋಣ. ಯಾರು ಪಕ್ಷಕ್ಕೆ ದುಡಿದಿದ್ದಾರೆ, ಯಾರು ಸಂಘಟನೆಯಲ್ಲಿದ್ದಾರೆ, ಆಮೇಲೆ ಜನಪ್ರತಿನಿಧಿ ಆಗಬೇಕು ಅಂತ ಇಲ್ಲ, ನೀವು ನಿಮ್ಮ ವಾರ್ಡಿನ ಸಮಸ್ಯೆ ಆಯಿತು, ನಿಮ್ಮ ಗ್ರಾಮದ ಏನೇ ಸಮಸ್ಯೆ ಇದ್ರೂ ಕೂಡ ಬನ್ನಿ. ನಾವು MP ಸೆಂಟ್ರಲ್ನಲ್ಲಿ BJP ಇದೆ, ಕಾಂಗ್ರೆಸ್ ಇದೆ ಅಂತ ಅಲ್ಲ, ಉಸ್ತುವಾರಿ ಸಚಿವರು ಕಾಂಗ್ರೆಸ್ನವರಿದ್ದಾರೆ, ಜೊತೆಗೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಇನ್ನು 3 ವರ್ಷ ನಿಮ್ದು ಆದಷ್ಟು ಏನೇನು ಕೆಲಸಗಳಿವೆ ಅದನ್ನು ನಾವು ಪ್ರಯತ್ನ ಮೀರಿ ಮಾಡೋಕ್ಕೆ ಟ್ರೈ ಮಾಡೋಣ ಅಂತಲೇ ಹೇಳೋಣ, ಟ್ರೈ ಮಾಡೋದೆಲ್ಲ ಮಾಡೋಣ. ಅದರಿಂದ ನೀವೆಲ್ಲರೂ ಏನೂ ಹೆಸಿಟೇಷನ್ ಇಲ್ಲದೆ ದಯವಿಟ್ಟು MP ಅವ್ರ ಆಫೀಸಿಗೆ ಬನ್ನಿ, ನಿಮ್ಮ ಸಮಸ್ಯೆಗಳಿಗೆ ನಾವು ಕೂಡ ಸ್ಪಂದಿಸ್ತೀವಿ. ಇದಲ್ಲದೆ ನಮ್ಮ ಚನ್ನಗಿರಿ ಈಗ ದಿಶಾ ಕಮಿಟಿ ಮೆಂಬರ್ಸು ಮತ್ತು ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟಿಂದ ಟೆಲಿಕಾಂ ಡಿಪಾರ್ಟ್ಮೆಂಟ್ ಮೆಂಬರ್ಸ್ನ ನಾವೆಲ್ಲ ಆಯ್ಕೆ ಮಾಡಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಆದ್ದರಿಂದ ನಿಮ್ಮ ಬ್ಲಾಕ್ ಅಧ್ಯಕ್ಷರು ಲೀಡರ್ಸಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ಒಳ್ಳೆ ಆ್ಯಕ್ಟಿವ್ ಆಗಿರೋ ಲೀಡರ್ಸ್ ಯಾರ್ಯಾರಿದ್ದಾರೆ, ಯಾರನ್ನ ನಾವು ಈ ಬೇರೆ ಬೇರೆ ವಿಭಾಗದಲ್ಲಿ ಸೇರಿಸ್ಕೊಳ್ಬೋದು ಅಂತ ಹೇಳಿ ಶ್ರೀನಿವಾಸ್ ಅವರಾಯಿತು, ಜಬೀವುಲ್ಲಾ ಅವರಾಯಿತು, ಮತ್ತು ನಮ್ಮ ಶಾಸಕರು ಕೂಡ ನಮಗೆ ಅವಾಗವಾಗ ಗೈಡೆನ್ಸ್ ಕೊಟ್ಟರೆ ಒಳ್ಳೆ ಟೀಮ್ ವರ್ಕ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಗೊತ್ತಿದೆ ಮನ್ರೇಗಾ ಮತ್ತು VBG ರಾಮ್ಜಿ ಯೋಜನೆದು, ಇದನ್ನ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ, ನಮ್ಮ ಲೀಡರ್ ಆಫ್ ಅಪೋಸಿಷನ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮನ್ರೇಗಾ ಬಚಾವೋ ಆಂದೋಲನ ಅಂತ ಮಾಡ್ತಾ ಇದ್ದೀವಿ. ಆದ್ರಿಂದ ನೀವೆಲ್ಲರೂ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲೂ ಕೂಡ ಮನ್ರೇಗಾ ಬಗ್ಗೆ ಹೆಚ್ಚಿನ ನಮ್ಮ ಜಾಬ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಅವರಿಗೆ ಮನ್ರೇಗಾ ಮತ್ತು VBG ರಾಮ್ಜಿ ಯೋಜನೆಯಿಂದ ಆಗುವಂಥ ಅನಾಹುತ ಕೇವಲ ಹೆಸರು ಬದಲಾವಣೆ ಅಲ್ಲ, ಇದರಲ್ಲಿರುವಂತಹ ನೀತಿಗಳು, ಗೈಡ್ಲೈನ್ಸೇ ಚೇಂಜ್ ಆಗ್ತಾ ಇದೆ. ಅದೆಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕ್ಷೇತ್ರದಲ್ಲಿ ಮನ್ರೇಗಾ ಬಚಾವೋ ಆಂದೋಲನಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನೇ ಕಾರ್ಯಕ್ರಮ ಮಾಡಿದರೆ ನಾನು ಕೂಡ ಅಲ್ಲಿ ಭಾಗಿಯಾಗ್ತೀನಿ ನಿಮ್ಮ ಜೊತೆ ಅಂತ ಹೇಳಿ ಬಯಸ್ತೀನಿ. ಮತ್ತು ಈಗ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ಮಂಜಪ್ಪನವ್ರು ಈಗಾಗಲೇ ಹೇಳಿದ್ರು. ಮೊನ್ನೆ ಹಾವೇರಿಯಲ್ಲಿ ಏನು 1000 ದಿನದ ಕಾಂಗ್ರೆಸ್ ಸರ್ಕಾರದ ಪೂರ್ಣ ಅವಧಿಯ ಒಂದು ಕಾರ್ಯಕ್ರಮ ಮಾಡಿದಾಗ 5 ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ಘೋಷಣೆ ಮಾಡ್ದಂಗಾಯ್ತು. 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ವಿ. ಇಂಥ ಒಳ್ಳೆ ಕಾರ್ಯಕ್ರಮ. ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಡವರ ಪರವಾಗಿರುವಂತಹ ಸರ್ಕಾರ, ಜೊತೆಗೆ ನಮ್ಮ ಸಂವಿಧಾನ ಏನು ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಡಬೇಕು ಅಂತ ಹೇಳುತ್ತಲ್ಲ, ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರುವಂತಹ ಪ್ರತಿಯೊಂದು ಕಾರ್ಯಕ್ರಮ ಕೇವಲ ಬೇರೆ ರಾಜ್ಯದವರಲ್ಲ, ದೇಶ ವಿದೇಶದಲ್ಲೂ ಕೂಡ ಇದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಪಕ್ಷದವರು, ವಿರೋಧ ಪಕ್ಷದವರು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ನಮ್ಮ ಯೋಜನೆಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಬೊಗಸೆ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಪಕ್ಷದವರು, ಕೇಂದ್ರದವರು ಬಿಹಾರ್ನಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಮಹಿಳೆಯರ ಅಕೌಂಟಿಗೆ ಲಕ್ಷಾಂತರ ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಂದು ಕಡೆ ಟೀಕೆ ಮಾಡೋದು, ಬಿಟ್ಟಿ ಯೋಜನೆಗಳು ಇವು ಅಂತ, ಮತ್ತೆ ಅದನ್ನೇ ಅನುಷ್ಠಾನ ಮಾಡೋದು, ಈ ರೀತಿ ಕೇಂದ್ರ ಸರ್ಕಾರದ ನಿಲುವಿದೆ. ಆದ್ರಿಂದ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಏನು ಐಡಿಯಲ್ಸ್ ಇದೆ, ನಾವು ಯಾವಾಗಲೂ ನಿಮ್ಮ ಪರವಾಗಿರ್ತೀವಿ ಅಂತಹ ವಿಶ್ವಾಸದಿಂದ ಧೈರ್ಯವಾಗಿ ನೀವು ತಳಮಟ್ಟದಲ್ಲಿ ಕೆಲಸ ಮಾಡಿದರೆ ಮಾತ್ರ ಮತ್ತೊಮ್ಮೆ ಬರುವಂತಹ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ. ಆ ನಿಟ್ಟಿನಲ್ಲಿ ನಾವು, ನೀವು ನಮ್ಮ ಪಕ್ಷದ ಗೆಲುವಿಗಾಗಿ ಯಾವಾಗಲೂ ರೆಡಿಯಾಗಿರೋಣ ಅಂತ ಹೇಳಿ
ಇಂದಿನ ಅಭಿನಂದನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಬಿಟ್ಟು ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ನಿಮಗೆಲ್ಲರಿಗೂ ಶುಭ ಸಂಜೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.